ಜಲ್ಲಿಕಟ್ಟು ಆಚರಣೆ ಜೊತೆಗೆ ಭಾರೀ ಚರ್ಚೆಗೆ ಕಾರಣವಾಗಿದ್ದ ಕರಾವಳಿ ಕಂಬಳದ ಆಚರಣೆಗೆ ರಾಷ್ಟ್ರಪತಿಯವರಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ರಾಜ್ಯ ಸರ್ಕಾರದ ಕಂಬಳದ ವಿಶೇಷ ಮಸೂದೆಗೆ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅಂಕಿತ ಹಾಕಿದ್ದು, ಕರಾವಳಿಗರ ಮನೋರಂಜನೆಯ ಕ್ರೀಡೆಗೆ ಕವಿದಿದ್ದ ಕಾರ್ಮೋಡ ತಿಳಿಯಾಗಿದೆ. ಈ ಮೂಲಕ ಅನೇಕ ಏಳು ಬೀಳುಗಳನ್ನು ಕಂಡಿದ್ದ ದಶಕದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಜನರ ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ರಾಜ್ಯ ಸರ್ಕಾರ ಕಂಬಳ ವಿಶೇಷ ಮಸೂದೆಗೆ ತಿದ್ದುಪಡಿಯನ್ನು ತಂದು ವಿಧಾನಮಂಡಲದಲ್ಲಿ ಒಪ್ಪಿಗೆಯನ್ನ ಪಡೆದಿತ್ತು. ಜಲ್ಲಿಕಟ್ಟು ಆಚರಣೆ ಜೊತೆಗೆ ಭಾರಿ ಚರ್ಚೆಗೆ ಕಾರಣವಾಗಿರುವಂಥದ್ದು ಕರಾವಳಿ ಭಾಗದ ಜನಪದ ಕಲೆ, ಇದೊಂದು ಕಂಬಳ. ಇದ್ರ ಕುರಿತಾಗಿ ಸಾಕಷ್ಟು ಹೋರಾಟಗಳು ಆಗಿತ್ತು. ಅದರಂತೆ ಪ್ರಾಣಿ ದಯಾ ಸಂಘಗಳು ಕೂಡ ಇದ್ರ ಬಗ್ಗೆ ಒಂದು ತಕರಾರನ್ನ ಎತ್ತಿದ್ದು, ಇದೀಗ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಕುರಿತಾಗಿ ಅಂಕಿತವನ್ನ ಅಧಿಕೃತವಾಗಿ ಅದಕ್ಕೆ ಒಂದು ಒಪ್ಪಿಗೆಯನ್ನ ಸೂಚಿಸಿರುವಂಥದ್ದು. ಈ ಕಾರಣದಿಂದ ಕರಾವಳಿಗರ ಮೊಗದಲ್ಲಿ ಈಗ ಮಂದಹಾಸ ಮೂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್ ಉಪ್ಪಿನಂಗಡಿ. ಇರ್ಷಾದ್, ಇದೀಗ ಕಂಬಳಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು, ಯಾವ ರೀತಿಯಾಗಿ ಕರಾವಳಿಗರಲ್ಲಿ ಈಗ ಮಂದಹಾಸ ಮೂಡಿರುವಂತದ್ದು, ಯಾವ ರೀತಿಯಾಗಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇರ್ಷಾದ್? ರಂಜಿತ್, ಪ್ರಮುಖವಾಗಿ ಕರಾವಳಿಯ ಪ್ರಸಿದ್ಧ ಕ್ರೀಡೆ ಕಂಬಳ ಆಗಿದೆ, ಇಲ್ಲಿಯ ಜನಪದ ಕ್ರೀಡೆ. ಆದ್ರೆ ಜಲ್ಲಿಕಟ್ಟು ರೀತಿಯಲ್ಲಿ ಕಂಬಳದಲ್ಲಿ ಕೂಡ ಪ್ರಾಣಿ ಹಿಂಸೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಕಂಬಳ ಕ್ರೀಡೆಯನ್ನು ಕೂಡ ನಿಷೇಧ ಮಾಡಲಾಗಿತ್ತು. ಆದ್ರೆ ಇದು ಕರಾವಳಿಗರಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು. ಕಂಬಳದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಣಿ ಹಿಂಸೆ ಆಗೋದಿಲ್ಲ, ಬದಲಾಗಿ ಇದೊಂದು ಪಾರಂಪರಿಕವಾಗಿ ಒಂದಂತಹ ಆಚರಣೆಯಲ್ಲಿದ್ದಂತಹ ಜನಪದ ಕ್ರೀಡೆ, ಇದಕ್ಕೆ ಅವಕಾಶ ಕೊಡ್ಬೇಕಂತ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು. ಅದು ಪ್ರತಿಭಟನೆಗಳ ಮೂಲಕ ನಡೆದಂತಹ ಹೋರಾಟ ಒಂದು ಕಡೆ, ಆದ್ರೆ ಕಾನೂನಾತ್ಮಕವಾಗಿ ಕೂಡ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು. ಇತ್ತೀಚೆಗೆ ಅಂದ್ರೆ ಮೂಡಬಿದ್ರೆಯಲ್ಲಿ ಕೂಡ ಬೃಹತ್ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕಂಬಳದ ಕೋಣಗಳನ್ನೇ ರಸ್ತೆಗೆ ಇಳಿದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಹಿನ್ನೆಲೆಯಲ್ಲಿ ಮನೆದಂತಹ ಕಂಬಳದ ಹೋರಾಟಗಾರರ ಪ್ರತಿಭಟನೆಗೆ ಮನೆದಂತಹ ರಾಜ್ಯ ಸರ್ಕಾರ ಅಂಗೀಕಾರಕ್ಕಾಗಿ ಅಂದ್ರೆ ವಿಧಾನಮಂಡಲದಲ್ಲಿ ಒಂದು ವಿಧೇಯಕವನ್ನು ಕೂಡ ಮಂಡನೆ ಮಾಡಿತ್ತು. ಇದಕ್ಕೆ ರಾಜ್ಯ ಸರ್ಕಾರ ವಿಧಾನಮಂಡಲದಲ್ಲಿ ವಿಶೇಷ ವಿಧೇಯಕವನ್ನು ಕೂಡ ಮಂಡನೆ ಮಾಡಿತ್ತು. ಎಲ್ಲರೂ ಒಮ್ಮತಾಭಿಪ್ರಾಯದಿಂದ ಇದಕ್ಕೆ ಅಂಗೀಕಾರವನ್ನು ಕೂಡ ಕೊಟ್ಟಿದ್ರು. ನಂತರ ಈ ಪ್ರಸ್ತಾವನೆಯನ್ನು ರಾಜ್ಯಪಾಲರಿಗೆ ಕಳುಹಿಸಿಕೊಡಲಾಗಿತ್ತು. ಕೇಂದ್ರದ ವಿಷಯವಾಗಿರೋದ್ರಿಂದ ರಾಜ್ಯಪಾಲರು ರಾಷ್ಟ್ರಪತಿಗೆ ಅಂಗೀಕಾರವನ್ನು ಕಳುಹಿಸಿದ್ರು. ಆನಂತರ ವಿಶೇಷ ವಿಧೇಯಕಕ್ಕೆ ಇದೀಗ ರಾಷ್ಟ್ರಪತಿಯಿಂದ ಅಂಗೀಕಾರ ಸಿಕ್ಕಿದೆ. ಸಹಜವಾಗಿ ಇದು ಕರಾವಳಿ ಭಾಗದ ಕಂಬಳಪರ ಹೋರಾಟಗಾರರಲ್ಲಿ, ಇಲ್ಲಿಯ ಜನರಲ್ಲಿ, ಕಂಬಳದ ಅಭಿಮಾನಿಗಳಲ್ಲಿ ಸಂತಸವನ್ನು ಮೂಡಿಸಿರುವಂತದ್ದು. ದಶಕಗಳ ಹೋರಾಟ, ದೊಡ್ಡ ಪ್ರಮಾಣದಲ್ಲಿ ನಡೆದಂತಹ ಹೋರಾಟ ಮತ್ತು ಸಾಕಷ್ಟು ನಿರೀಕ್ಷೆಗಳಿಂದ ಕೂಡಿದಂತಹ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಎಂಬ ಮಾತನ್ನು ಕೂಡ ಇಲ್ಲಿಯ ಹೋರಾಟಗಾರರು, ಕಂಬಳದ ಅಭಿಮಾನಿಗಳು ಹೇಳಿಕೊಳ್ತಾ ಇದ್ದಾರೆ. ಅಲ್ಲ, ಇನ್ನು ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಕರಾವಳಿ ಜನರು ಇದ್ರ ಬಗ್ಗೆ ಒಂದು ದನಿ ಎತ್ತಿದ್ರು, ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡಿದ್ರು. ಈಗ ಈ ಒಂದು ಆದೇಶ ಬಂದಿರುವಂತದ್ದು ಯಾವ ಮಟ್ಟಿಗೆ ಒಂದು ಸಂತಸವನ್ನು ಅನುಭವಿಸುತ್ತಿದ್ದಾರೆ, ಹಾಗೆ ಈ ಒಂದು ವಿಶೇಷ ಒಂದು ಪ್ರತಿಯಲ್ಲಿ ಅಧಿಕೃತವಾಗಿ ಏನು ಬಂದಿದೆಯಾ, ಹಾಗೆ ಅದರಲ್ಲಿ ಯಾವ ರೀತಿ ಅಂಶಗಳು ಅಡಕವಾಗಿದೆ ಅಂದ್ರೆ ಕರಾವಳಿ ಇನ್ನಿ ಕಂಬಳದ ಬಗ್ಗೆ ಯಾವುದೇ ತೊಡಕು ಇರೋದಿಲ್ವಾ, ಹೇಗೆ ಅಂತ ಇರ್ಷಾದ್? ಇದರ ಅಧಿಕೃತ ಕಾಪಿ ಕೂಡ ಬಂದಿರುವಂತದ್ದು. ಆದೇಶದ ಪ್ರತಿ ಕೂಡ ಕಂಬಳದ ಹೋರಾಟಗಾರರ ಕೈ ಸೇರಿದೆ. ಸಹಜವಾಗಿ ಇಂತಹ ಒಂದು ಆದೇಶ ರಾಷ್ಟ್ರಪತಿಯವರ ಅಂಕಿತ ಬಿದ್ದಿರೋದು ಈ ವಿಧೇಯಕಕ್ಕೆ. ಸಹಜವಾಗಿ ಕಂಬಳ ಪರ ಹೋರಾಟಗಾರರು ಇರ್ಬೋದು, ಇಲ್ಲಿಯ ಕಂಬಳದ ಅಭಿಮಾನಿಗಳಿರ್ಬೋದು, ಅವರಿಗೆಲ್ಲರಿಗೂ ಸಂತಸ ಮೂಡಿಸಿದೆ. ಕೆಲವು ದಿನಗಳ ಹಿಂದೆ ಅಂದ್ರೆ ಕಂಬಳ ಈಗ ಅಂತ್ಯಗೊಂಡಿದೆ, ಇನ್ನು ಮಳೆಗಾಲದ ನಂತರ ಮುಂದಿನ ವರ್ಷ ಕಂಬಳ ಆರಂಭ ಆಗುತ್ತೆ. ಆದ್ರೆ ಎಲ್ಲಾ ರೀತಿಯಲ್ಲಿ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದಷ್ಟು ಬೇಗ ರಾಷ್ಟ್ರಪತಿಯವರ ಅಂಕಿತ ಬೀಳುತ್ತೆ ಎಂಬ ಮಾತನ್ನು ಕೂಡ ಆಡ್ತಾ ಇದ್ರು. ಆದ್ರೆ ಕೆಲವೊಂದು ಗೊಂದಲಗಳಿದ್ವು. ಇವಾಗಲೇ ರಾಷ್ಟ್ರಪತಿ ಚುನಾವಣೆ ಕೂಡ ಎದುರಾಗ್ತಾ ಇರೋದ್ರಿಂದ ಹಾಲಿ ರಾಷ್ಟ್ರಪತಿಯವರೇ ಅಂಕಿತಕ್ಕೆ ಸಹಿ ಹಾಕ್ತಾರ ಅಥವಾ ಮುಂದಿನ ಹೊಸದಾಗಿ ನೇಮಕಗೊಳ್ಳುವಂತಹ ರಾಷ್ಟ್ರಪತಿಯವರು ಅಂಕಿತಕ್ಕೆ ಸಿಗ್ನೇಚರ್ ಹಾಕ್ತಾರೆ ಅಥವಾ ಸಹಿ ಹಾಕ್ತಾರೆ ಎಂಬ ಗೊಂದಲ ಇತ್ತು. ಸಹಜವಾಗಿ ಇನ್ನಷ್ಟು ತಡ ಆಗುವಂತ ಸಾಧ್ಯತೆಗಳು ಕೂಡ ಇದ್ವು. ಸೊ ಇದರಲ್ಲಿ ಈ ಒಂದು ಗೊಂದಲದಲ್ಲಿ ಕಂಬಳ ಹೋರಾಟಗಾರರಿಗೆ ಕಾಡ್ತಾ ಇತ್ತು. ಆದ್ರೆ ಸಾಕಷ್ಟು ಕಾನೂನಾತ್ಮಕವಾಗಿ ಹಾಗೂ ಬೇರೆ ಆಡಳಿತಾತ್ಮಕವಾಗಿ ಸಾಕಷ್ಟು ಹೋರಾಟಗಳನ್ನು ಕೂಡ ಇಲ್ಲಿ ಅವರು ಮಾಡಿದ್ದಾರೆ. ಕಂಬಳದ ಪ್ರಮುಖ ಹೋರಾಟಗಾರರು, ಕರಾವಳಿ ಭಾಗದಲ್ಲಿರುವಂತಹ ಪ್ರಮುಖ ಹೋರಾಟಗಾರರು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಟ್ಟಿದ್ದಾರೆ. ಜೊತೆಗೆ ಈ ಎಲ್ಲಾ ಪ್ರಯತ್ನಕ್ಕೆ ಇದೀಗ ಏನೋ ಒಂದು ಸಂತಸದ ಸಿಗ್ನಲ್ ಸಿಕ್ಕಿರುವಂತದ್ದು. ಇದೀಗ ಕಂಬಳ ಸರಾಗವಾಗಿ ನಡೆಯಲಿದೆ. ಯಾವುದೇ ರೀತಿಯಲ್ಲಿ ಕಂಬಳಕ್ಕೆ ಅಡೆತಡೆ ಇಲ್ಲ ಎಂಬುದು ಈ ಗ್ರೀನ್ ಸಿಗ್ನಲ್ ಇಂದ ಸ್ಪಷ್ಟ ಆಗುತ್ತೆ. ಪ್ರಮುಖವಾಗಿ ಕಂಬಳ ಹೋರಾಟಗಾರರು ಇವತ್ತು ಕೂಡ ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಲ್ಲಿ ಪ್ರಾಣಿ ಹಿಂಸೆ ಆಗೋದಿಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಸರಾಗವಾಗಿ ಕಂಬಳವನ್ನು ನಡೆಸಿಕೊಂಡು ಹೋಗ್ತಾ ಇದೀವಿ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಇರ್ಷಾದ್ ಮಾಹಿತಿಗಾಗಿ.